ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಸೊ ಫೈನಲಿ ರಿಧನ್ಯಾಳ ಸೈಕಲ್ ಬಂತು. ತುಂಬ ದಿನದಿಂದ ಅವಳು ಸೈಕಲನ್ನು ಕೇಳ್ತಾ ಇದ್ಲು. ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ಅವಳು ಸ್ಕೂಲಿಗೆ ಹೋದ್ಮೇಲೆ ಅನ್ಬಾಕ್ಸಿಂಗ್ ಮಾಡಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಚೇತನ್ ಸ್ವಲ್ಪ ಬ್ಯುಸಿ ಆದರು, ಅದಕ್ಕೆ ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲಿಲ್ಲ. ಈ ಪ್ಲ್ಯಾನ್ ಫ್ಲಾಪ್ ಆಯಿತು. ಆಮೇಲೆ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಅವಳು ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿ ಮಲಗಿದ ಮೇಲೆ ಅನ್ಬಾಕ್ಸಿಂಗ್ ಮಾಡಿ ಸಂಜೆಗೆ ಎದ್ದ ತಕ್ಷಣ ಸರ್ಪ್ರೈಸ್ ಕೊಡೋಣ ಅಂತ. ಬಟ್ ಅದು ಫ್ಲಾಪ್ ಆಯಿತು. ಸೊ ಫೈನಲಿ ಸಂಜೆಗೆ ಮಲಗಿದ್ಮೇಲೆ ಹಾಲು ಕೊಡೋದು. ನಮ್ಮ ಅತ್ತೆಯವರು ಬಂದಿದ್ದರು, ಅಂದರೆ ಚೇತನ್ ಅವರಮ್ಮ. ಸೊ ಡೈಲಿ ಅವ್ರ ಜೊತೆನೇ ಸಂಜೆಗೆ ಹೊರಗಡೆ ಆಡೋಕ್ಕೆ ಹೋಗ್ತಾಳೆ. ಸೊ ಆವಾಗ ಹೋಗಿ ಬಂದಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ರಿಧನ್ಯ ಮಲಗಿದಾಳೆ. ಚೇತನ್ ಅನ್ಬಾಕ್ಸಿಂಗ್ ಮಾಡಿ ಸೆಟಪ್ ಮಾಡಿ ಅವಳು ಗೊತ್ತಾಗ್ದಂಗೆ ಸೈಕಲ್ನ ಬಾಲ್ಕನಿಯಲ್ಲಿ ಇಟ್ಟರು. ರಿಧನ್ಯ ಅವಳ ಅಜ್ಜಿ ಜೊತೆ ಹೊರಗಡೆ ಹೋದ ತಕ್ಷಣ ಬೇಗ ಹಾಲಲ್ಲಿ ಸೈಕಲ್ನ ಇಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿದ್ವಿ. ಸೊ ಅವಳೇ ಓಪನ್ ಮಾಡಿ ಏನಿದೆ ನೋಡಲಿ ಅಂತ ಹೊರಗಡೆಯಿಂದ ಬಂದ್ಲು. ಏನಿದು ಅಂತ ಎಕ್ಸೈಟಲ್ಲಿ ಓಪನ್ ಮಾಡಿದ್ಲು. ಸೈಕಲ್ ಅಂದ ತಕ್ಷಣ ಅವಳು ಖುಷಿ ಅಂತೂ ಜಗತ್ತೇ ಗೆದ್ದೋರ ಥರ ಇತ್ತು. ಇದೇ ಖುಷಿಯಲ್ಲಿ ಎಲ್ಲ ಅವಳ ಫ್ರೆಂಡ್ಸ್ನ ಕರೆ ತಂದು ತೋರಿಸಿದ್ಲು. ಮಕ್ಕಳು ನಗ್ತಾ ಇದ್ದು ಆಟ ಆಡ್ತಾ ಹೊಸದನ್ನು ಕಲಿತಾ ಅವರ ಒಳಗಿನ ಖುಷಿಯನ್ನು ತೋರಿಸುತ್ತೆ. ಮಕ್ಕಳು ಸಂತೋಷವಾಗಿದ್ದಷ್ಟು ಅವರು ಪಾಸಿಟಿವ್ ಆಗಿರ್ತಾರೆ, ಉತ್ತಮವಾಗಿ ಬೆಳೀತಾರೆ. ಈ ಸಂತೋಷವನ್ನು ಮೇಂಟೈನ್ ಮಾಡುವುದು ತಂದೆ ತಾಯಿಗಳ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮಕ್ಕಳಿಗೆ ಪ್ರೀತಿ ಪ್ರೋತ್ಸಾಹ ನೀಡಿದರೆ ಕಾನ್ಫಿಡೆಂಟ್ ಆಗಿ ಬೆಳೆಯಲು ಸಹಾಯ ಆಗುತ್ತೆ. ಇದು ಹೇಳುವುದು ಎಷ್ಟು ಸುಲಭನೋ ಅದಕ್ಕಿಂತ ಜಾಸ್ತಿ ಕಷ್ಟ ಇದನ್ನು ಎಕ್ಸಿಕ್ಯೂಟ್ ಮಾಡೋದು. ನಾನು ತುಂಬ ಪ್ರಯತ್ನ ಪಡ್ತಿದ್ದೀನಿ ಈ ರೀತಿಯ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳೋಕ್ಕೆ. ಯಾಕಂದರೆ ಹೋಮ್ ಮೇಕರ್ ಆಗಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಬೆಳೆಸೋದು ಜೊತೆಲಿ ನಮ್ಮ ಡ್ರೀಮನ್ನು ಕೂಡ ಫಾಲೋ ಮಾಡಿಕೊಂಡು ಡೇ ಟು ಡೇ ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಕೆಲವೊಂದು ಟೈಮಲ್ಲಿ ಡಿಪ್ರೆಷನ್ಗೆ ಹೋಗ್ತೀವಿ, ಫ್ರಸ್ಟ್ರೇಷನ್ ಆಗುತ್ತೆ, ಸ್ಟ್ರೆಸ್ ಫೀಲ್ ಆಗುತ್ತೆ, ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೆಲವೊಂದು ಟೈಮು ಮಕ್ಕಳ ಮೇಲೆ ನಮ್ಮ ಫ್ರಸ್ಟ್ರೇಷನನ್ನು ತೆಗೆದುಬಿಡ್ತೀವಿ. ಹೀಗಾಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಮಕ್ಕಳ ವಿಷಯದಲ್ಲಿ. ಎಲ್ಲರ ಮನೆಯಲ್ಲೂ ಇದೇ ಥರ ಚಾಲೆಂಜಸ್ಸು ಎಲ್ಲ ತಾಯಂದಿರು ಫೇಸ್ ಮಾಡ್ತಾರೆ. ಬಟ್ ಯಾರು ಇದರಿಂದ ಓವರ್ಕಮ್ ಆಗ್ತಾರೆ ಫಾರ್ ಶ್ಯೂರ್ ಅವರ್ ಲೈಫು ಹ್ಯಾಪಿ ಆಗಿರುತ್ತೆ. ಸೊ ನಾನು ಈ ಥರ ಸಿಚುವೇಶನ್ಗಳನ್ನು ಕಾಮಾಗಿ ಹ್ಯಾಂಡಲ್ ಮಾಡುವುದನ್ನು ಪ್ರಯತ್ನ ಪಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಡೇ ರೂಟೀನ್. ರಿಧನ್ಯಗೆ ದೋಸೆ ಇಷ್ಟ. ಸೊ ಬಾಕ್ಸ್ಗೆ ಗಡ್ ಚಟ್ನಿ ಹಾಗೆ ದೋಸೆ ಹಾಕ್ಕೊಟ್ಟೆ. ನಾವೆಲ್ಲರೂ ಇದನ್ನೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈ ಥರ ದೋಸೆ ಇಡ್ಲಿ ಮಾಡಿದಾಗ ಬ್ಯಾಟರ್ 2 days ಆಗೋಷ್ಟು ಮಾಡ್ತೀನಿ. ನಮ್ಮೆಲ್ರಿಗೂ ದೋಸೆ ಇಡ್ಲಿ ತುಂಬ ಇಷ್ಟ. ಫ್ರೆಶ್ ಬ್ಯಾಟರ್ ಇದ್ದಾಗ ಫುಲ್ ಡೇ ಇದನ್ನೇ ತಿಂತೀವಿ. ಆಮೇಲೆ ನಾಡಿದ್ದು ಹಾಗೆ 1 day ಬ್ರೇಕ್ಫಾಸ್ಟ್ಗಂತ ಇದನ್ನೇ ತಿಂತೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ. ಲಂಚ್ಗೆ ಚಪಾತಿ ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀನಿ. ಚಪಾತಿ ಸಾಫ್ಟ್ ಆಗಬೇಕಂದ್ರೆ ನಾದೋವಾಗ ಜಾಸ್ತಿನೇ ಮಧ್ಯದಲ್ಲಿ ಎಣ್ಣೆ ಹಾಕಿ ನಾದಬೇಕು. ಚಪಾತಿ ಕೂಡ ನೆಕ್ಸ್ಟ್ ಡೇವರೆಗೂ ಸಾಫ್ಟ್ ಆಗಿರುತ್ತೆ, ಹಾರ್ಡ್ ಆಗಲ್ಲ. ಚಪಾತಿ ಹಿಟ್ಟನ್ನು ನಾದ್ಕೊಂಡೆ. ನಾದಿದ ಮೇಲೆ ಇನ್ಸ್ಟಂಟ್ಲಿ ಮಾಡಲ್ಲ, ಇದನ್ನು ಕವರ್ ಮಾಡಿ ಇನ್ನು ಉಳಿದಿರೋ ಅಡುಗೆನ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಚಪಾತಿನ ಮಾಡ್ತೀನಿ. ಅಂದರೆ ನಾದಿರೋ ಹಿಟ್ಟು ಚೆನ್ನಾಗಿ ನೆನೆದ್ರೆ ಚಪಾತಿ ಕೂಡ ಸಾಫ್ಟ್ ಆಗುತ್ತೆ.
ಪನ್ನೀರ್ ಬಟರ್ ಮಸಾಲಾಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸುಹಾನ ಪನ್ನೀರ್ ಬಟರ್ ಮಸಾಲ ಮಿಕ್ಸ್ ಪೌಡರ್ನ. ಇದು ನನಗೆ ತುಂಬ ಇಷ್ಟ. ಯೂಶ್ವಲಿ ಮನೇಲಿರೋ ಮಸಾಲಾನ ರೆಡಿ ಮಾಡಿಕೊಂಡು ಮಾಡೋದು. ಬಟ್ ಲಾಸ್ಟ್ ಟೈಮ್ ಅಕ್ಕನ ಮನೆಗೆ ಹೋದಾಗ ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ವಿ. ಅವ್ರ ಮನೆ ಹತ್ರನೇ ಇರೋದು. ಅಲ್ಲಿ ಮಸಾಲ ಸಿಕ್ತು. ಫಸ್ಟಿಗೆ ಈ ಮಸಾಲಾನ ಹಾಲಲ್ಲಿ ಸ್ವಲ್ಪ ಹೊತ್ತು ನೆನೆ ಇಡಬೇಕು. ಇದರಲ್ಲಿ ಹಾಲು ಜಾಸ್ತಿನೇ ಹಾಕಬೇಕು ಸೊ ದಟ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಗ್ರೇವಿಗೆ ಸಣ್ಣದಾಗಿ ಹೆಚ್ಚಿರುವ 3 ಈರುಳ್ಳಿ ಹಾಗೆ 4 ಟೊಮೆಟೊಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿರುವ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ ಹೆಚ್ಚಿರುವ ಟೊಮೆಟೊ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಟೊಮೆಟೊ ಸಾಫ್ಟ್ ಆಗೋವರೆಗೂ 10-15 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋಕ್ಕೆ ಇಟ್ಟೆ. ಬೇಯ್ದ ಇದನ್ನು ತಣ್ಣಗಾಗಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಈ ಮಿಶ್ರಣವನ್ನು ಪೇಸ್ಟ್ ಮಾಡಿ ಇದರಲ್ಲಿ ಹಾಲಲ್ಲಿ ಸೋಕ್ ಮಾಡಿರುವ ಮಸಾಲೆನ ಹಾಕಿ ರುಬ್ಬಬೇಕು. ಇವಾಗ ಪನ್ನೀರನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿದ್ಮೇಲೆ 5 ನಿಮಿಷ ನೀರಲ್ಲಿ ಹಾಕಿ ತೆಗಿಬೇಕು. ಬಾಣಲೆಗೆ ಮೊದಲು ಸ್ವಲ್ಪ ಎಣ್ಣೆ ಮತ್ತು ಬಟರ್ ಹಾಕಿದೆ. ಡಿರೆಕ್ಟ್ಲಿ ಬಟರ್ ಹಾಕಿದರೆ ಹೊತ್ಬಿಡುತ್ತೆ. ಅದಕ್ಕೆ ಫಸ್ಟು ಎಣ್ಣೆ ಹಾಕಿ ಆಮೇಲೆ ಬಟರ್ ಹಾಕ್ಕೊಂಡೆ. ಇದಕ್ಕೆ ಜೀರಿಗೆ, ಕಸೂರಿ ಮೇಥಿ, ಚಿಕ್ಕ ಚಿಕ್ಕ ಪೀಸಸ್ ಗೋಡಂಬಿನ ಹಾಕಿದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ ರುಬ್ಬಿರೋ ಪೇಸ್ಟ್ನ ಹಾಕಿ ಚೆನ್ನಾಗಿ ಸೈಡ್ ಎಣ್ಣೆ ಬಿಡೋವರೆಗೂ ಬೇಯಿಸಬೇಕು. ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡೆ. ಗ್ರೇವಿ ಜಾಸ್ತಿ ತಿಳುನೂ ಇರಬಾರ್ದು, ಜಾಸ್ತಿ ತಿಕ್ಕು ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಹಾಕಬೇಕು. ಕಲರ್ ಚೆನ್ನಾಗಿ ಬರಬೇಕಂತ ಸ್ವಲ್ಪ ಎಣ್ಣೆ ಕಾಯಿಸಿ ಸ್ಟವ್ ಆಫ್ ಮಾಡಿ ಈ ಕಾದಿರುವ ಎಣ್ಣೆಯಲ್ಲಿ ಖಾರದ ಪುಡಿನ ಹಾಕಿ ಕೈ ಆಡಿಸಿ ಗ್ರೇವಿಯಲ್ಲಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಕಟ್ ಮಾಡಿರೋ ಪನ್ನೀರ್ ಪೀಸಸ್ನ ಮತ್ತು ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15-20 ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋಕೆ ಇಟ್ಟೆ. ಗ್ರೇವಿ ಹೊತ್ತದೇ ಇರೋ ಥರ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಸೊ ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಇದಾಗೋಷ್ಟರಲ್ಲಿ ಸೈಡ್ ಬೈ ಸೈಡ್ ರೈಸ್ ಹಾಗೆ ಬೇಳೆ ಸಾರು ಮಾಡ್ತಿದ್ದೀನಿ. ಮಜ್ಜಿಗೆ ಕಡ್ದಿದ್ದೆ. ನಮ್ಮ ಅತ್ತೆಯವರು ಬೆಣ್ಣೆ ತೆಗಿತಾ ಇದ್ದಾರೆ. ನಮ್ಮ ಅತ್ತೆಯವರು ಬಂದಾಗ ಅಷ್ಟಷ್ಟೇ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ತೀನಿ. ಇಬ್ಬರು ಕೂಡಿ ಮಾಡೋದ್ರಿಂದ ಕೆಲಸನೂ ಬೇಗ ಆಗುತ್ತೆ, ಹಾಗೆ ಬರ್ಡನೂ ಅನಿಸಲ್ಲ. ನಮ್ಮ ಅತ್ತೆಯವರು ಬಂದು 1 ವಾರ ಆಯಿತು, ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮನೆ ಕೆಲಸದಲ್ಲಿ ಬ್ಯುಸಿ ಆದಮೇಲೆ ವಿಡಿಯೋ ಎಡಿಟಿಂಗ್ಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿಲ್ಲ. ವಿಡಿಯೋಸ್ ಎಲ್ಲ ಪೆಂಡಿಂಗ್ ಉಳಿತಾ ಇದೆ, ಹೀಗಾಗಿ ಡೈಲಿ ಶೂಟ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಒಂದು ಸ್ಕೆಡ್ಯೂಲ್ನ ಸೆಟ್ ಮಾಡಿ ಡೈಲಿ ವ್ಲಾಗ್ಸ್ ಬರೋ ಹಾಗೆ ಟ್ರೈ ಮಾಡ್ತೀನಿ. ಅನ್ನ, ಬೇಳೆ ಸಾರು ರೆಡಿ ಆಯಿತು. ಕೆಲವೊಂದು ಸತಿ ಟೈಮ್ ಟೇಕಿಂಗ್ ರೆಸಿಪೀಸ್ನ ಮಾಡುವಾಗ ಸಾರನ್ನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡಿಬಿಡ್ತೀನಿ. ಸೊ ದ್ಯಾಟ್ ಎಲ್ಲ ಒಂದು ಶಾಟಲ್ಲೇ ಸಾಮಾನೆಲ್ಲ ಹಾಕಿಬಿಟ್ರೆ ಅದ್ರ ಪಾಡಿಗೆ ಅದೇ ಆಗಿಬಿಡುತ್ತೆ. ಸೆಪ್ರೇಟಾಗಿ ಬೇಳೆ ಕುದಿಸಿ, ಹುಳಿ ಕುದಿಸಿ ಅದನ್ನು ಮಿಕ್ಸ್ ಮಾಡಿ ಮಾಡೋ ತನ ಅಂದರೆ ಲೇಟ್ ಆಗಿಬಿಡುತ್ತೆ. ನಮ್ಮ ಅತ್ತೆಯವರು ಬಂದಾಗಿಂದ ರಿಧನ್ಯ 1 ನಿಮಿಷನೂ ಅವ್ರನ್ನ ಬಿಟ್ಟು ಇರ್ತಾ ಇಲ್ಲ. ಯಾವಾಗಲೂ ಅವ್ರ ಜೊತೆನೇ ಇರಬೇಕಂತ ಹಠ ಮಾಡ್ತಾಳೆ. ಸ್ಕೂಲಿಗೆ ಅವಳನ್ನ ಡ್ರಾಪ್ ಮಾಡೋದಾಯಿತು, ಕರ್ಕೊಂಡು ಬರೋದಾಯಿತು, ಅವರೇ ಬರಬೇಕಂತ ಹಠ ಮಾಡ್ತಾಳೆ. ಸೊ ಅದಕ್ಕೆ ಇವಾಗ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೊರಟರು. ನಾವು ಮೈದಾ ರೊಟ್ಟಿ ಜಾಸ್ತಿ ಮಾಡಲ್ಲ, ಚೇತನು ಜಾಸ್ತಿ ಇಷ್ಟಪಡಲ್ಲ, ಹಾಗೆ ರಿಧನ್ಯಾಗೂ ಜಾಸ್ತಿ ಕೊಡಲ್ಲ. ಹಾಗಾಗಿ ಕಾಂಬಿನೇಷನ್ಗಂತ ರೆಗ್ಯುಲರ್ ಚಪಾತಿನೇ ಮಾಡ್ತಿದ್ದೀನಿ. ಹಾಗೆ ಇವಾಗ 2 ಹೊತ್ತಿಗೂ ಸೇರಿಸಿ ಮಾಡೋದ್ರಿಂದ ಮೈದಾ ರೊಟ್ಟಿ ಮಾಡಲಿಲ್ಲ.
ಪನ್ನೀರ್ ಭಾಜಿಗಂತೂ ಈರುಳ್ಳಿ ಬೇಕೇ ಬೇಕು, ಅಂದರೆ ಏನೋ ಒಂಥರ ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ. ಈರುಳ್ಳಿಗೆ ಸ್ವಲ್ಪ ಲಚ್ಚ ಪ್ಯಾಸ್ಟ್ ಹಚ್ಕೊಡ್ತಿದ್ದೀನಿ. ಈರುಳ್ಳಿನ ರಿಂಗ್ ಥರ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲ, ಸಾಲ್ಟು, ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿದರೆ ಸಖತ್ ಟೇಸ್ಟಿ ಆಗುತ್ತೆ. ಅಡುಗೆ ಎಲ್ಲ ರೆಡಿ ಆಯಿತು. ಮಸಾಲ ರೈಸ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಜಾಸ್ತಿ ಮಸಾಲ ಐಟಮ್ಸ್ ಆಗುತ್ತೆ ಅಂತ ಮಾಡಲಿಲ್ಲ. ಸಿಂಪಲ್ಲಾಗಿ ಅನ್ನ ಸಾರು ಮಾಡಿದೆ. ನಮ್ಮ ಅತ್ತೆ ಅವರು ಸನ್ಸೆಟ್ ಆಗೋ ಮುಂಚೆನೇ ಊಟ ಮಾಡ್ತಾರೆ, ಹಾಗಾಗಿ ಮಧ್ಯಾಹ್ನ ಅವರು ಬೇಗ ಊಟ ಮಾಡೋದು. ರಿದನ್ನೇ ಸ್ಕೂಲಿಂದ ಬಂದ ತಕ್ಷಣ ಹಸಿವಾಗಿರುತ್ತೆ, ಸೊ ಫಸ್ಟು ಅವಳಿಗೆ ಊಟ ಮಾಡಿಸಿ ಆಮೇಲೆ ನಾನು ಮಾಡ್ತೀನಿ. ಊಟ ಎಲ್ಲ ಆಯಿತು, ತುಪ್ಪ ಕಾಯಿಸಿದೆ, ಕ್ಲೀನಿಂಗ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಡಿಟಿಂಗ್ ಕೆಲಸ ಆಯಿತು, ಅದನ್ನು ಮಾಡಿದೆ. ಟೀ ಕುಡಿದು ಇದನ್ನೇ ಅವಳ ಅಜ್ಜಿ ಜೊತೆ ಸೈಕಲ್ ತೊಗೊಂಡು ಹೊರಗಡೆ ಹೋಗ್ತೀನಂದ್ಲು. ಅದಕ್ಕೆ ಸೈಕಲ್ನ ಲಿಫ್ಟಲ್ಲಿ ಇಟ್ಟು ಬಂದೆ. ಪೂರ್ಣಿಮಾ ಅವ್ರ ಮನೆಗೆ ಹೋದೆ. ಸೊ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡಿದ್ರು, ನನಗೂ ಕೊಟ್ಟರು. ತುಂಬಾ ರುಚಿಯಾಗಿತ್ತು. ಇದನ್ನು ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಷ್ಟರಲ್ಲಿ ರಿಧನ್ಯನು ಬಂದಳು. ಅವಳು ಸನಿಯ ಸ್ವಲ್ಪ ಹೊತ್ತು ಆಟ ಆಡಿದರು. ಆಮೇಲೆ ಮನೆಗೆ ಹೋದೆ. ನಮ್ಮ ಫ್ಲೋರಲ್ಲೇ ಮಕ್ಕಳೆಲ್ಲ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ದು ಪ್ರಿಪ್ರೇಷನ್ ನಡೆಸಿದ್ರು. ಡ್ರಾಯಿಂಗ್ ಎಲ್ಲ ಅವರೇ ಚೆನ್ನಾಗಿ ಮಾಡಿದ್ರು, ಅದನ್ನೇ ಒಂದೊಂದೇ ತೋರಿಸ್ತಾ ಇದ್ದರು. ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋದಲ್ಲಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಯು ಆಲ್ ಟೇಕ್ ಕೇರ್, ಬಾಯ್.